ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಬಲಗೈಯನ್ನು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಓದುವಾರ ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ವಿ? ಯಾರಾದ್ರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದ್ರು? ಮರೆತು ಬಿಟ್ಟಿದ್ದೀರಾ? ಹಲ್ಲೆಲೂಯಾ. ಮರೆತು ಬಿಟ್ಟಿದ್ದೀರಮ್ಮ? ಹಲ್ಲೆಲೂಯಾ. ದೇವರು ಸಾಕ್ಷಿ ಕೊಡ್ತಾನೆ. ಯಾರ ಕುರಿತಾಗಿ? ಯೋಬನ ಕುರಿತಾಗಿ. ಹಲ್ಲೆಲೂಯಾ. ಯೋಬನಿಗೆ ಸಮಾನನಾದಂತ ಪುರುಷನು ಭಯದಲ್ಲಿ ಭಕ್ತಿಯಲ್ಲಿ ಯಾವನು ಸಿಕ್ಕುವುದಿಲ್ಲ ಎಂಬುದಾಗಿ ದೇವರು ಕೊಟ್ಟಿರತಕ್ಕಂಥ ಸಾಕ್ಷಿ ಕುರಿತಾಗಿ ನಾವು ಓದುವಾರ ಕೇಳಲ್ಪಟ್ಟವರಾಗಿದ್ದೇವೆ. ಹಲ್ಲೆಲೂಯಾ. ಯಾವ ವಿಷಯದಲ್ಲಿ ಕೂಡ ತಪ್ಪಿಲ್ಲದವನಂತೆ ಯೋಬ. ಹಲ್ಲೆಲೂಯಾ. ಯಾವ ವಿಷಯದಲ್ಲಿ ಕೂಡ ತಪ್ಪಿ ನಡೆಯಲಿಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಆ ಯೋಬನ ಜೀವಿತದಲ್ಲಿ ದೇವರು ಅದ್ಭುತವಾದಂತ ಕಾರ್ಯವನ್ನು ಜರುಗಿಸಿದ್ರು. 2ರಷ್ಟು ಆಶೀರ್ವಾದವನ್ನ ಯೋಬನ ಜೀವಿತದಲ್ಲಿ ದೇವರು ಮಾಡಿದರು. ಹಲ್ಲೆಲೂಯಾ. ಇವತ್ತಿನ ದಿನ ಒಂದು ವಿಷಯವನ್ನ ನಾವು ಧ್ಯಾನ ಮಾಡೋಣ. ಯೆಶಾಯನ ಪ್ರವಾದನೆಯ ಗ್ರಂಥ 55ನೇ ಅಧ್ಯಾಯ 6ರಿಂದ ಓದ್ಕೊಳ್ಳೋಣ 10ನೇ ವಾಕ್ಯದವರೆಗೆ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನ ಬಿಡಲಿ, ಕೆಡುಕನು ತನ್ನ ದುರ ಆಲೋಚನೆಗಳನ್ನ ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನ ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವು, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನ ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ, ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನ ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟು ಮಾತು ನನ್ನ ಇಷ್ಟಾರ್ಥವನ್ನ ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನ ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ದೇವರ ಈ ವಾಕ್ಯದ ಮೂಲಕವಾಗಿ ನನ್ನ ಸಂಗಡ ಮಾತಾಡೆಂಬುದಾಗಿ ದೇವರನ್ನ ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ದೇವರ ಈ ವಾಕ್ಯದ ಮೂಲಕವಾಗಿ ನನ್ನ ಸಂಗಡ ಮಾತಾಡೆಂಬುದಾಗಿ ಪ್ರಾರ್ಥನೆ ಮಾಡಿ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾದ ದೇವರೇ, ಪರಲೋಕ ತಂದೆ, ನೀನು ಕೋಟ್ಯಾನು ಕೋಟಿ ಸ್ತೋತ್ರಗಳಪ್ಪ. ಓದಿದಂತ ವೇದ ಭಾಗದಲ್ಲಿ ಅಡಗಿರ್ತಕ್ಕಂಥ ಸತ್ಯಾರ್ಥಗಳನ್ನ ನನಗೂ ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರಿಗೂ ಸ್ವಾಮಿ ತಿಳಿಯಪಡಿಸು. ಒಳ್ಳೆಯವರು ಒಳ್ಳೆ ಕರ್ತನೆ, ವಿಶೇಷವಾಗಿ ಸ್ವಾಮಿ ನೀನು ಮಾತಾಡಿದರೆ ಸಾಕು ಸ್ವಾಮಿ. ಕೊರಡು ಚಿಗುರುತ್ತದೆ, ನೀನು ಮಾತಾಡಿದರೆ ಸಾಕು ಸ್ವಾಮಿ. ನಮ್ಮ ಸಮಸ್ಯೆಗಳು ನೀಗಿ ಹೋಗ್ತವೆ. ಅದಕ್ಕಾಗಿ ನೀನೇ ಮಾತಾಡು. ಓ ಪರಿಶುದ್ಧಾತ್ಮ ದೇವರೇ, ನನ್ನ ಸ್ವಾಮಿ ಒಪ್ಪಿಸಿಕೊಡ್ತಾ ಇದೆ. ಈ ಸಮಯದಲ್ಲಿ ಸಂಪೂರ್ಣವಾಗಿ ಈ ಸಮಯವೆಲ್ಲ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನೀನೇ ಮಾತನಾಡು ಸ್ವಾಮಿ. ಬಾಯಾಗಿದ್ದು ಮಾತಾಡಿ ಮುಂದೆ ಎಲ್ಲ ಕಾರ್ಯಗಳನ್ನು ನೀನೇ ಜರುಗಿಸಿ ಸಫಲಪಡಿಸಿ ಮೇಲುಗಳನ್ನೇ ಬರಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವಂತ ಹೇಳ್ತೀನಿ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಈ ಲೋಕದಲ್ಲಿ 2 ಮಾರ್ಗಗಳು ಉಳ್ಳಂತ ಜನರು ಜೀವಿಸ್ತಾ ಇರ್ತಾರೆ. ಮೊದಲನೇದಾಗಿ ಮನುಷ್ಯರ ಮಾರ್ಗ, ಎರಡನೇದಾಗಿ ದೇವರ ಮಾರ್ಗ. ಮನುಷ್ಯರ ಮಾರ್ಗಗಳು ಸುಲಭವಾಗಿ ಆಶೀರ್ವಾದಗಳನ್ನ ಪಡೆದುಕೊಳ್ಳುವಂತ ರೀತಿಯಲ್ಲಿ ಕಾಣಿಸ್ತಾ ಇರ್ತವೆ. ಹಲ್ಲೆಲೂಯಾ. ದೇವರ ಮಾರ್ಗಗಳು ಮನುಷ್ಯರಿಗೆ ಬಹಳ ಕಠಿಣ ಇದಾವೆ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ಪ್ರಿಯರೇ. ದೇವರ ವಾಕ್ಯ ಹೇಳುತ್ತೆ, ಮನುಷ್ಯರ ಮಾರ್ಗಗಳು ಶಾಪಕ್ಕೆ ನಮ್ಮನ್ನ ಗುರಿ ಮಾಡಿದ್ರೆ ದೇವರ ಮಾರ್ಗಗಳು ನಮ್ಮನ್ನ ಆಶೀರ್ವಾದಕ್ಕೆ
ಪಾತ್ರ ಮಾಡುತ್ತೆ. ದೇವರ ಮಾರ್ಗ ಬಹಳ ಮುಖ್ಯ. ದೇವರು ಹೇಳಿದ ಮಾರ್ಗದಲ್ಲಿ ನಡೆಯುವವನು ಅವನು ಎಂದಿಗೂ ಕೂಡ ಬಾಡದ ಎಲೆಯೋಪಾದಿಯಲ್ಲಿ ಇರೋದಿಲ್ಲ. ಅವನು ಯಾವಾಗಲೂ ಕಂಗೊಳಿಸುವ ತೋಟದೋಪಾದಿಯಲ್ಲಿ ಜೀವಿಸ್ತಾ ಇರ್ತಾನೆ. ಅವನ ಜೀವಿತ ಯಾವಾಗಲೂ ಕೂಡ ಹಚ್ಚು ಹಸಿರಾದ ಎಲೆಯೋಪಾದಿಯಲ್ಲಿ ಇರುತ್ತೆ, ನದಿಗಳ ಬಳಿಯಲ್ಲಿ ಬೆಳೆದಂತ ಒಂದು ಮರದೋಪಾದಿಯಲ್ಲಿ ಇರುತ್ತೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕರು ಮನುಷ್ಯರ ಮಾರ್ಗಗಳನ್ನ ಹಿಡಿದು ಹಿಂಬಾಲಿಸಿ ನಡೀತಾ ಇರ್ತಾರಂತೆ. ಭಕ್ತಿವಂತರು ಎಂಬುದಾಗಿ ಹೇಳಿಕೊಂಡಂತವರು ಕೂಡ ಮನುಷ್ಯರ ಮಾರ್ಗಗಳ ಕಡೆಗೆ ಹೋಗುವಂತದ್ದು ಹೆಚ್ಚು ಎಂಬುದಾಗಿ ಸತ್ಯವೇದ ತಿಳಿಸುತ್ತೆ. ಪ್ರಿಯರೇ, ಹಲ್ಲೆಲೂಯಾ. ಇಷ್ಟಕ್ಕೂ ಮನುಷ್ಯರ ಮಾರ್ಗಗಳಂದ್ರೇನು, ದೇವರ ಮಾರ್ಗ ಅಂದ್ರೆ ಏನು? ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯರ ಮಾರ್ಗಗಳು ಅಂದ್ರೆ ಮನುಷ್ಯನು ತನ್ನ ಸ್ವಂತ ಆಲೋಚನೆಯಿಂದ, ಜ್ಞಾನದಿಂದ, ತನಗಿರ್ತಕ್ಕಂಥ ಒಂದು ಶಕ್ತಿಯಿಂದ ಇದು ಮಾಡಿದ್ರೆ ನನಗೆ ಒಳ್ಳೇದಾಗುತ್ತೆ, ಇದು ಮಾಡಿದ್ರೆ ನನಗೆ ಮೇಲಾಗುತ್ತೆ, ಇದು ಮಾಡಿದ್ರೆ ನನಗೆ ಆಶೀರ್ವಾದ ಬರುತ್ತೆ ಅಂತ ಹೇಳಿ ತಾನು ಯಾವುದೋ ಒಂದು ವಿದ್ಯೆಯನ್ನ ಕಲಿತುಕೊಂಡು ಆ ವಿದ್ಯೆಯಲ್ಲಿಯೇ ನಿಪುಣನಾಗಿ ಅದು ಮಾಡಿದ್ರೆ ಒಳ್ಳೇದಾಗುತ್ತೆ ಆಗುತ್ತೆ ಅಂತ ಹೇಳಿ ಅದನ್ನ ಮಾಡ್ಕಂತ ಹೋಗ್ತಾ ಇರ್ತಾನೆ. ಹಲ್ಲೆಲೂಯಾ. ಅದು ಯಾರಿಂದ ಬಂದಿರುವಂತದ್ದು? ಸೈತಾನನಿಂದ ಬಂದಿರತಕ್ಕಂತ ಒಂದು ಬೋಧನೆಯನ್ನ ಹಿಂಬಾಲಿಸಿ ನಡೆಯುವಂತ ಒಂದು ಸ್ಥಿತಿ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಮನುಷ್ಯರ ಮಾರ್ಗಗಳು ದೇವರ ಮಾರ್ಗಗಳಿಗಿಂತ ಎಷ್ಟೋ ಉನ್ನತ ಅಂತೆ. ಹಲ್ಲೆಲೂಯಾ. ಮನುಷ್ಯರ ಆಲೋಚನೆಗಳು ದೇವರ ಆಲೋಚನೆಗಳಿಗಿಂತ ಎಷ್ಟೋ ಕೆಳಗಡೆ ಇರುವಂತದ್ದು, ದೇವರ ಆಲೋಚನೆಗಳು ಎಷ್ಟೋ ಮೇಲ್ಗಡೆ ಇರುವಂತದ್ದು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಪ್ರಿಯರೇ, ಮನುಷ್ಯರ ಆಲೋಚನೆಗಳು, ಮನುಷ್ಯರ ಮಾರ್ಗಗಳು ದೇವರ ಆಲೋಚನೆಗಳು ಮತ್ತು ದೇವರ ಮಾರ್ಗಗಳಿಗಿಂತ ಕೆಳಗಡೆ ಇರುವಂತದ್ದು. ದೇವರ ಮಾರ್ಗಗಳು, ದೇವರ ಆಲೋಚನೆಗಳು ಮನುಷ್ಯರ ಆಲೋಚನೆ, ಮನುಷ್ಯರ ಮಾರ್ಗಗಳಿಗಿಂತ ಎಷ್ಟೋ ಉನ್ನತವಾಗಿ ಇರುವಂತದ್ದು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ಭಕ್ತರು ದೇವರ ಮಾರ್ಗದಲ್ಲಿ ನಡೆದು ಸ್ವಲ್ಪ ಕಾಲವಾದ ಬಳಿಕ ಪುನಃ ಮನುಷ್ಯರ ಮಾರ್ಗದ ಕಡೆಗೆ ಹೋದಂತವರು ನಷ್ಟವನ್ನ ಅನುಭವಿಸಿದ್ದಾರೆ, ನಾಶನವನ್ನ ಅನುಭವಿಸಿದ್ದಾರೆ. ಅನೇಕವಾದಂತಹ ವ್ಯಾಧಿಗಳಿಗೆ, ಬಾಧೆಗಳಿಗೆ, ಕುಂದು ಕೊರತೆಗಳಿಗೆ ಅವರು ತುತ್ತಾಗಿದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನ್ಯಾಯಾಧಿಪತಿಗಳು ರಾಜ್ಯವನ್ನ ಆಳುವಂತ ಸಮಯದಲ್ಲಿ ರೂತಳ ಗ್ರಂಥ ನೀವು ತೆಗೆದ್ರೆ ಮೊದಲನೇ ಅಧ್ಯಾಯದಲ್ಲಿ ರೂತಳ ಗ್ರಂಥ ಹೇಳುತ್ತೆ. ಪ್ರಿಯರೇ, ಮೊದಲು 5 ವಚನಗಳನ್ನ ನಾವು ನೋಡುವಾಗ ಬೆತ್ಲೆಹೇಮಿನಲ್ಲಿ ಒಂದು ಕುಟುಂಬದವರು ಜೀವಿಸ್ತಾ ಇರ್ತಾರೆ. ಬೆತ್ಲೆಹೇಮ್ ಅಂದ್ರೆ ಏನರ್ಥ? ರೊಟ್ಟಿಯ ಮನೆ. ಈ ಕಡೆ ನೋಡ್ರಿ ಎಲ್ಲರೂ, ಬೆತ್ಲೆಹೇಮ್ ಅಂದ್ರೆ ಏನರ್ಥ? ರೊಟ್ಟಿಯ ಮನೆ. ಯಾವಾಗಲೂ ರೊಟ್ಟಿ ಹೇರಳವಾಗಿ ಸಿಕ್ಕುವಂತ ಒಂದು ಮನೆ, ಒಂದು ಸ್ಥಳ. ಹಲ್ಲೆಲೂಯಾ. ಅದಕ್ಕೇನಂತೀವಿ ನಾವು? ಬೆತ್ಲೆಹೇಮ್. ಹಲ್ಲೆಲೂಯಾ. ಈಗಲೂ ಕೂಡ ನಾವು ಹೋಗಿ ಕೇಳಿದ್ರೆ, ಬೆತ್ಲೆಹೇಮಿಗೆ ಹೋದ್ರೆ ಅಲ್ಲಿ ಮಾರುಕಟ್ಟೆಯಲ್ಲಿ ರೊಟ್ಟಿ ಮತ್ತು ಮೀನುಗಳನ್ನ ಮಾರಾಟ ಮಾಡ್ತಾ ಇರ್ತಾರೆ. ಆ ರೊಟ್ಟಿಗಳನ್ನ ನೀವು ಕೇಳಿದ್ರೆ ಅವ್ರು ಹೇಳ್ತಾರೆ, ಯಾವಾಗ್ರಿ ಈ ರೊಟ್ಟಿ ಮಾಡಿದ ಅಂತ ಹೇಳಿ ಕೇಳಿದ್ರೆ ಅವ್ರು ಹೇಳ್ತಾರೆ, ಈ ರೊಟ್ಟಿ ಮಾಡಿ 4 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತಂತ್ರಿ? 4 ವರ್ಷ. 5 ವರ್ಷ ಆದ್ರೂ ಕೂಡ ರೊಟ್ಟಿ ಕೆಡೋದಿಲ್ಲ. ಎಲ್ಲಿರುವಂತದ್ದು? ಬೆತ್ಲೆಹೇಮಿನಲ್ಲಿ ಬೆಳೆದಿರ್ತಕ್ಕಂತ ಗೋಧಿ ರೊಟ್ಟಿ ಕೆಡಲಾದಂತ ರೊಟ್ಟಿ ಆಗಿದೆ. ಪ್ರಿಯರು, 4 ರಿಂದ 5 ವರ್ಷದವರೆಗೂ ಕೂಡ ಹಂಗೆ ಇರ್ತಕ್ಕಂತ ರೊಟ್ಟಿ, ಅಂತ ರೊಟ್ಟಿಯ ಮನೆ ಬೆತ್ಲೆಹೇಮನ್ನ ಬಿಟ್ಟು ಬರಗಾಲ ಬಂದ ಕಾರಣಕ್ಕಾಗಿ ಈ ಎಲಿಮೆಲೇಕನು ಮತ್ತು ನವೋಮಿ ದಂಪತಿಗಳು, ಅವರ 2 ಗಂಡು ಮಕ್ಕಳು ಮಹಲೋನ್ ಕಿಹಲೋನ್ ಏನ್ ಮಾಡ್ತಾ ಇದ್ದಾರೆ? ಮನುಷ್ಯರ ಮಾರ್ಗವನ್ನ ಅನುಸರಿಸಿ ಹೋಗ್ತಾ ಇದ್ದಾರೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಅನೇಕರು ದೇವರ ಮಾರ್ಗವನ್ನ ಬಿಟ್ಟು ಮನುಷ್ಯರ ಮಾರ್ಗದ ಕಡೆಗೆ ನಡೆಯುವವರಾಗಿರ್ತಾರೆ. ಹಲ್ಲೆಲೂಯಾ. ಬೆತ್ಲೆಹೇಮ್ ಒಳ್ಳೆಯ ಒಂದು ದೇಶ, ಆ ದೇಶವನ್ನ ಬಿಡ್ತಾರೆ. ಹಲ್ಲೆಲೂಯಾ. ದೇವರ ಆಶೀರ್ವಾದವನ್ನ ಮಾಡಿದಂತ ದೇಶ ಆ ಬೆತ್ಲೆಹೇಮ್, ಆ ಒಂದು ಯೆರೂಸಲೇಮಿನಲ್ಲಿ, ಆ ಒಂದು ಇಸ್ರಾಯೇಲ್ ದೇಶದಲ್ಲಿ ದೇವರು ಏನಂತ ಹೇಳಿದಾನೆ? ಅದಕ್ಕೆ ಹಾಲು ಜೇನು ಹರಿಯುವಂತ ದೇಶ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಏನೆಂಬುದಾಗಿ ದೇವರು ಕರೆದಿದ್ದಾನೆ? ಹಾಲು ಜೇನು ಹರಿಯುವ ದೇಶ. ಅಲ್ಲಿ ಹಸು ಗೊತ್ತಲ್ಲ, ಆಕಳು 72 ಲೀಟರ್ ಹಾಲು ಕೊಡುತ್ತಂತ. ಎಷ್ಟ್ರಿ? ಇಲ್ಲಿ ನಮ್ಮ ಎಷ್ಟ್ರಿ? 1 ಲೀಟರ್ ಕೊಡೋದ್ರಾಗಿ 2 ಲೀಟರ್ ಕೊಡೋದ್ರಾಗಿ ಜಾಸ್ತಿ ಇಂಡಿಕೇಟರ್ ಏನ್ ಮಾಡ್ತವೆ? ದೂರ ಸರಿದು ಬಿಡ್ತವೆ, ಒದಿತೇವೆ. ಹಲ್ಲೆಲೂಯಾ. ಆದ್ರೆ ಅಲ್ಲಿ ಹಾಲು ಹಂಗೆ ಹಿಂಡ್ಕೊಳ್ಳಾರ್ದೆ ಹಂಗೆ ಬಿಟ್ಬಿಡ್ತಾರಂತೆ. ಇಲ್ಲಿ ಬೆತ್ಲೆಹೇಮಿನಲ್ಲಿ, ಆ ಒಂದು ಯೆರೂಸಲೇಮಿನಲ್ಲಿ, ಆ ಒಂದು ಇಸ್ರಾಯೇಲ್ ದೇಶದಲ್ಲಿ, ಅಂತಹ ದೇಶವನ್ನ ಬಿಟ್ಟು ಇವ್ರು ಏನ್ ಮಾಡ್ತಾ ಇದ್ದಾರೆ?
ಮನುಷ್ಯರ ಆಲೋಚನೆ ಅಂತಿಲ್ಲ. ಬೆತ್ಲೆಹೇಮಿನಲ್ಲಿದ್ರೆ ನಾವೇನಾದ್ರೂ ನಮ್ಗೆ ಕೇಡಾಗ್ಬಿಡುತ್ತೆ. ಬರಗಾಲ ಬಂದಿದೆ, ನಾವು ಈಗ ಮೊವಾಬ್ ಅಂತ ದೇಶ ಕಾಣುತ್ತೆ, ಎಲ್ಲ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ, ಅಲ್ಲಿ ದೇವರೇ ಇಲ್ಲ. ಎಲ್ಲ ಹಚ್ಚ ಹಸಿರು ಕಾಣಿಸ್ತಾ ಇದೆ, ಆಶೀರ್ವಾದ ತರ ಕಾಣಿಸ್ತಾ ಇದೆ, ಅಲ್ಲಿ ದೇವ್ರಿಲ್ಲ. ಅಲ್ಲಿಗೆ ನಾವು ಹೊರಟೋಗೋಣ ಅಂತೇಳಿ ಹೋಗ್ತಾ ಇದ್ದಾರೆ ಪ್ರಿಯರೇ. ಆ ಆಕಳು 72 ಲೀಟರ್ ಕೊಡುತ್ತಂತ ಹಾಲು ಅವ್ರು ನೋಡ್ಕೊಳ್ಳಾರ್ದು ಹಂಗ ಬಿಟ್ಟ ಕಾರಣಕ್ಕಾಗಿ ಅವು ಏನಂತೀವಿ ಮರಕ್ಕೆ ಹೋಗಿ ಡಿಕ್ಕಾಯ್ತವಂತ. ಯಾವ್ದು? ಹಸುಗಳು. ಅವಾಗ ಹಾಲುಗಳು ಏನಾಗ್ತಾವಂತ್ರಿ? ಸೋರ್ತಾವಂತೆ. ಕಾಲುವೆ ಹರಿತ್ತಲ್ಲ, ಕಾಲುಯೋಪಾದಿಯಲ್ಲಿ ಹಿಂಗ ಹಾಲು ಹರಿತಾ ಇರ್ತಾವಂತೆ, ಹಸುಗಳ ಹಾಲು. ಹಲ್ಲೆಲೂಯಾ. ಮೇಲ್ಗಡೆ ಜೇನು, ಎಲ್ಲ ಕಡೆ ನೋಡಿದ್ರೆ ಬರೀ ಜೇನೆ ಕಾಣಿಸ್ತಾ ಇರುತ್ತಂತೆ, ಸಮೃದ್ಧಿಕರವಾದಂತ ಜೇನು. ಆ ಜೇನು ಬಿಡಿಸಲಾರದವ್ರು ಇಲ್ಲಾರ್ದ ಕಾರಣಕ್ಕಾಗಿ ಆ ಜೇನು ಏನ್ ಮಾಡುತ್ತೆ, ಹಂಗೆ ಇಳಿತಾ ಇರುತ್ತೆ. ಆ ಜೇನು ಆ ಹಾಲಿನಲ್ಲಿ ಬಿದ್ದು ಜೇನು ಮತ್ತು ಹಾಲು ಎರಡು ಹರ್ಕೊಂಡು ಹೋಗ್ತಾ ಇರ್ತಾವಂತೆ. ಅಷ್ಟು ಸಮೃದ್ಧಿ ಇರ್ತಕ್ಕಂತ ದೇಶ ಯಾವದ್ರಿ? ಇಸ್ರಾಯೇಲ್. ಅದ್ರ ಸಲುವಾಗಿ ದೇವ್ರು ಹೇಳ್ತಾನೆ, ಹಾಲು ಜೇನು ಹರಿಯುವಂತ ದೇಶದ ಕಡೆಗೆ ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಬಂದ ದೇವ್ರು. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ? ಬರಗಾಲ ಬಂದ ಕಾರಣಕ್ಕಾಗಿ ಈ ಕುಟುಂಬ ಮಾತ್ರ ಅಲ್ಲಿಂದ ಕಾಲ್ ಕಿತ್ತಾ ಇದ್ದಾರೆ, ಬೇರೆ ಯಾರು ಕೂಡ ಅಲ್ಲಿಂದ ಹೋಗ್ತಾ ಇಲ್ಲ. ಒಂದೇ ಒಂದು ಕುಟುಂಬ, ಬೇರೆಯವ್ರಿಗೂ ಬರಗಾಲ ಇದೆ, ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ಅಲ್ಲಿಯೇ ಇದ್ದಾರೆ. ದೇವರು ಮುಂದೊಂದಿನ ನಮಗೆ ಬಿಡುಗಡೆಯನ್ನ ಕೊಡ್ತಾನೆ, ಮುಂದೊಂದಿನ ಆಶೀರ್ವಾದವನ್ನ ಮಾಡ್ತಾನೆ ಅಂತೇಳಿ ಅಲ್ಲೇ ಇದ್ದಾರೆ. ಆದ್ರೆ ಇವ್ರು ಮಾತ್ರ ಏನ್ ಮಾಡ್ತಾ ಇದ್ದಾರೆ? ತಮ್ಮ ಆಲೋಚನೆಗಳು, ತಮ್ಮ ಮಾರ್ಗಗಳು ತಮಗೇನ್ ಕಾಣಿಸ್ತಾ ಇದೆ? ಈಗ ಮೋವಾಬ್ ಮಾತ್ರ ಕಾಣಿಸ್ತಾ ಇದೆ, ಶಾಪಗ್ರಸ್ತವಾದಂತ ದೇಶ ಮಾತ್ರ ಕಾಣಿಸ್ತಾ ಇದೆ. ಆ ದೇಶದ ಕಡೆಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ ಪ್ರಿಯರೇ. ಅಲ್ಲಿ ಹೋದ್ರು ಎಲ್ಲ ಒಳ್ಳೇದಾಗುತ್ತೆ ಅಂತೇಳಿ ಹೋದ್ರು, ಎಲ್ಲ ಹಚ್ಚ ಹಸಿರು ಕಾಣಿಸ್ತಾ ಇದೆ ಅಂತೇಳಿ ಹೋದ್ರು, ನೀರು ಎಲ್ಲ ಚೆನ್ನಾಗಿದೆ ಅಂತೇಳಿ ಹೋದ್ರು. ಹೋದ ತಕ್ಷಣ ಅಲ್ಲಿ ಬಹಳ ಅನಾಹುತದ ಕಾರ್ಯಗಳು ಇವರ ಜೀವಿತದಲ್ಲಿ ಏನಾಗ್ತವೆ? ಚೋಟು ಮಾಡಿಕೊಳ್ತವೆ. ಅಂದ್ರೆ ಏನಂತೀವಿ? ಅನಾಹುತದ ಕಾರ್ಯಗಳು ನಡೀತಾವ್ರಿ. ಅವ್ರ ಕುಟುಂಬದಲ್ಲಿ ಯಜಮಾನ ಏನಾಗ್ತಾನೆ? ತೀರಿ ಹೋಗ್ಬಿಡ್ತಾನೆ. ಕುಟುಂಬದ ಯಜಮಾನ ಇಬ್ರು ಮಕ್ಕಳಿಗೆ ಮದುವೆ ಮಾಡ್ತಾಳೆ. ಯಾರು? ಅತ್ತೆ ನವೋಮಿ. ರೂತಳನ್ನ ಓರ್ಫಳನ್ನ ತರ್ತಾಳೆ. ತಂದ ಮೇಲೆ 10 ವರ್ಷಕ್ಕೂ ಅವರು ಕೂಡ ಏನಾಗ್ಬಿಡ್ತಾರೆ? ಇಬ್ರು ಗಂಡ್ ಮಕ್ಕಳು ತೀರಿ ಹೋಗ್ಬಿಡ್ತಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಮಾರ್ಗದಿಂದ ನಾವು ಮತ್ತೆ ಪುನಃ ಮನುಷ್ಯರ ಮಾರ್ಗದ ಕಡೆಗೆ ಹೋಗ್ಬಾರ್ದು. ದೇವ್ರು ಕರೆದಿದ್ದಾನೆ, ದೇವ್ರು ನಡೆಸಿದ್ದಾನೆ, ಉನ್ನತವಾದಂತ ಸ್ಥಾನದಲ್ಲಿ ನಮ್ಮನ್ನ ಇಟ್ಟಿದ್ದಾನೆ. ಇಲ್ಲೇ ನೋಡ್ಬೇಡ್ರಿ ನೀವು, ಭೂಮಿದಾಗ ನೋಡ್ಬೇಡ್ರಿ. ಭೂಮಿ ಹೋಗ್ಬಿಡುತ್ತೆ, ನಾವು ಕೂಡ ಹೋಗ್ಬಿಡ್ತೀವಿ, ಇರ್ತೀವಿ ಯಾರು ಶಾಶ್ವತವಾಗಿ, ಎಲ್ಲರೂ ಹೋಗ್ಬಿಡ್ತೀವಿ. ಆದ್ರೆ ಇರುವಂತದ್ದು ಒಂದೇ ಒಂದು, ಏನ್ರಿ? ಆತನ ರಾಜ್ಯ. ಆತನ ರಾಜ್ಯದಲ್ಲಿ ನಾವು ಪ್ರತಿನಿಧಿಗಳಾಗಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ. ನಾವು ಅಳಿದು ಹೋಗುವುದೇ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಇವರು ಏನ್ ಮಾಡ್ತಾ ಇದ್ದಾರೆ? ದೇವರ ಮಾರ್ಗವನ್ನ ಬಿಟ್ಟು ಮನುಷ್ಯರ ಆಲೋಚನೆಯ ಮೇರೆಗೆ ಏನ್ ಮಾಡ್ತಾ ಇದ್ದಾರೆ? ಒಂದೇ ಒಂದು ಕುಟುಂಬ ಎಲ್ಲಿ ಹೋಗ್ತಾ ಇದೆ? ಮೋವಾಬ್ ಎನ್ನುವಂತ ಶಾಪಗ್ರಸ್ತವಾಗಿರುವಂತ ದೇಶಕ್ಕೆ ಹೋಗ್ತಾ ಇದೆ. ಆ ಮೋವಾಬಿನಲ್ಲಿ ಏನಿದೆ ಅಂದ್ರೆ ದೇವರಿಗೆ ಬೇಡವಾದ ಸಂಗತಿಗಳೆಲ್ಲ ಅಲ್ಲಿದಾವೆ. ಏನಿದಾವ್ರಿ? ದೇವರಿಗೆ ಯಾವುದು ಬೇಡವೋ ಅವೆಲ್ಲವೂ ಅಲ್ಲಿ ತುಂಬಿ ತುಳ್ಕಾಡ್ತಾ ಇದಾವೆ. ವಿಗ್ರಹ ಆರಾಧನೆ ಇದೆ, ಮಾಟ ಮಂತ್ರಗಳಿದಾವೆ, ವ್ಯಭಿಚಾರದ ಕಾರ್ಯಗಳಿದಾವೆ, ಭಯಂಕರವಾಗಿರ್ತಕ್ಕಂಥ ಅಸಹ್ಯವಾದಂತ ಕಾರ್ಯಗಳಿದಾವೆ. ಅವೆಲ್ಲ ಎಲ್ಲಿ ತುಂಬಿ ತುಳ್ಕಾಡ್ತಾ ಇದಾವೆ? ಆ ಮೋವಾಬ್ ದೇಶದಲ್ಲಿ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಇವರು ಆ ದೇಶದ ಕಡೆಗೆ ಹೋಗ್ತಾ ಇದ್ದಾರೆ. ಹೋದ ಕಾರಣಕ್ಕಾಗಿ, ಸ್ವಂತ ಆಲೋಚನೆಯಿಂದ ಹೋದ ಕಾರಣಕ್ಕಾಗಿ, ಪ್ರಾರ್ಥನೆ ಇಲ್ಲದ ಒಂದು ಪಯಣ ಮಾಡಿದ ಕಾರಣಕ್ಕಾಗಿ ಅವರ ಜೀವಿತದಲ್ಲಿ ಅವರು ನಾಶನವನ್ನ ಕಂಡುಕೊಳ್ತಾರೆ ಪ್ರಿಯರೇ. ಇವತ್ತು ನನ್ನ ನಿನ್ನ ಜೀವಿತ ಪ್ರಾರ್ಥನೆಯಿಂದ ಕೂಡಿದ ಜೀವಿತ ಆಗಿರ್ಬೇಕು. ಪ್ರಾರ್ಥನೆ ಮುಂದೆ ಆಗುವಂತದ್ದು ನಿನಗೆ ತಿಳಿಯಪಡಿಸುತ್ತೆ. ಅಟ್ಲೀಸ್ಟ್ ಮುಂದೆ ಬರುವಂತ ಕೇಡನ್ನಾದ್ರೆ ನಿನ್ನಿಂದ ಏನ್ ಮಾಡುತ್ತದೆ? ದೂರ ಮಾಡುತ್ತೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಪ್ರಾರ್ಥನೆ ಮಾಡುವಂತ ಅಬ್ರಹಾಮನಿಗೆ ನನ್ನ ದೇವರು ಕರೆದಾಗ, ಪ್ರಾರ್ಥನೆ ಮಾಡುವಂತ ಪ್ರಾರ್ಥನೆ ವೀರನಾದ ಅಬ್ರಹಾಮನಿಗೆ ದೇವರು ಹೇಳಿದ, ನೀನು ಹೋಗು, ನಾನು ನಿನಗೊಂದು ದೇಶವನ್ನ ಕೊಡುತ್ತೇನೆ ಅಂತೇಳಿ. ಅಬ್ರಹಾಮ ಗೊತ್ತಿಲ್ಲ, ಅವನ ಪಾಪ ಒಂದೇ, ತನ್ನ ಊರಿನ ಹೆಸರೇನು? ಊರು. ಅಬ್ರಹಾಮನ ಊರಿನ ಹೆಸರೇನು? ಊರು. ನಮ್ಮ ಹೆಂಗಿದೆ ಈಗ ಚಿಕ್ಕಬಳ್ಳಾರಿ, ಹೊನ್ನರಹಳ್ಳಿ ಅಂತೇಳಿ, ಅದರಂಗೆ ಅಬ್ರಹಾಮನ ಊರಿನ ಹೆಸರೇನ್ರಿ? ಊರ್ ಎನ್ನುವಂತ ಊರಿನಲ್ಲಿ ಜೀವಿಸಿದಂತ ಅಬ್ರಹಾಮನನ್ನ ದೇವರು ಕರೆದು ಏನೆಂಬುದಾಗಿ ಹೇಳ್ತಾ ಇದ್ದಾನಂದ್ರೆ, ನಾನು ನಿನಗೆ ಒಂದು ದೇಶವನ್ನ ಕೊಡುತ್ತೇನೆ ಎಂಬುದಾಗಿ. ದೇವರ ವಾಕ್ಯ ಹೇಳ್ತಾ ಇದೆ,
ನಾನ್ ನಿನಗೆ ಒಂದು ದೇಶವನ್ನ ಕೊಡುತ್ತೇನೆ ಅಬ್ರಹಾಮನೇ, ಅದನ್ನ ಬಿಟ್ಟು ನೀನು ಬಾ. ನಿನ್ನ ತಂದೆ ಮನುಷ್ಯರ ಮಾರ್ಗದಲ್ಲಿ ನಡೆಯುವವನು ಆಗಿದ್ದಾನೆ. ನಿನ್ನ ತಂದೆ ಮಣ್ಣನ್ನ ತೆಗೆದುಕೊಂಡು ಚೆನ್ನಾಗಿ ಒಂದು ಆಕಾರ ಕೊಟ್ಟು ಬೊಂಬೆಗಳು ಮಾಡಿ ಅದಕ್ಕೆ ಬಣ್ಣ ಹೊಡೆದು ಹೆಂಗ ಪುಂಡೆ ಪಲ್ಲೆ, ಹೀರೆಕಾಯಿ, ಬೆಂಡೆಕಾಯಿ ಅಂತ ಮಾರಕ್ ಬರ್ತಾರ ಪುಟ್ಟೆಗಿಟ್ಕೊಂಡು. ಇವಾಗಿಲ್ಲ ಬಿಡ್ರಿ, ಎಲ್ಲ ಆಟಗಳು ಬಂದಿದ ಅಲ್ಲಿಯ. ಅದ್ರಂಗ ಪುಟ್ಟೆಗಿಟ್ಕೊಂಡು ಹೋಗ್ತಿದ್ದಂತ ಅಬ್ರಹಾಮ. ಏನ್ ಮಾರಕ್ರಿ? ಹೊಸ ದೇವ್ರು ಬಂದ, ಹೊಸ ದೇವ್ರು ಬಂದ, ಹೊಸ ದೇವ್ರು ಬಂದವ ಅಂತೇಳಿ. ಏನನ್ನ ಮಣ್ಣಿನಿಂದ ಮಾಡಿರ್ತಕ್ಕಂಥವು, ಕಲ್ಲಿನಿಂದ ಮಾಡಿರ್ತಕ್ಕಂಥವುಗಳನ್ನ ಹೊಸ ದೇವ್ರು ಬಂದಿದಾವ ಅಂತೇಳಿ ಏನ್ ಮಾಡ್ತಾ ಇದ್ದಂತ ಅಬ್ರಹಾಮ ಮಾರೋದಕ್ಕೆ ಹೋಗ್ತಾ ಇದ್ದ. ಅಬ್ರಹಾಮ ಯಾಕೆ ಮಾರಕ್ ಹೋಗ್ತಿದ್ದ? ಅವ್ರ ತಂದೆ ಅದೇ ವೃತ್ತಿ ಮಾಡ್ತಾ ಇದ್ದ. ಏನನ್ನ ರೀ? ಬೊಂಬೆಗಳನ್ನ ರೆಡಿ ಮಾಡೋದು, ಹೊಸ ದೇವ್ರುಗಳು ಬಂದವ ಅಂತೇಳಿ ಅದನ್ನ ಮಾರಾಟ ಮಾಡುವಂಥದ್ದು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರು ಕರೆದ ಅಬ್ರಹಾಮ, ನೀನು ಮನುಷ್ಯರ ಮಾರ್ಗದಲ್ಲಿ ನೀನು ಇದ್ದಿ, ನೀನು ಪುನಃ ಎಲ್ಲಿಗೆ ಬರಬೇಕು? ನನ್ನ ಮಾರ್ಗದ ಕಡೆಗೆ ಬರಬೇಕು. ದೇವ್ರು ಕರೆದ ತಕ್ಷಣ ದೇವ್ರ ವಾಕ್ಯ ಹೇಳ್ತಾ ಇದೆ, ಅಬ್ರಹಾಮನು ತಂದೆಯ ಮನೆಯನ್ನ ಬಿಟ್ಟು ಏನ್ ಮಾಡಿದ ಪ್ರಿಯರೇ? ಹೊರಡ್ತಾನೆ ಪ್ರಿಯರೇ. ಅಲ್ಲಿರ್ತಕ್ಕಂಥ ವ್ಯರ್ಥವಾದಂತ ಸಂಪ್ರದಾಯಗಳು ಅವೆಲ್ಲವುಗಳನ್ನ ಬಿಟ್ಟು ಏನ್ ಮಾಡ್ತಾನೆ? ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ದೇವ್ರು ನಡೆಸ್ತಾ ಇದ್ದಾನೆ. ಅದ್ಭುತವಾಗಿ ದೇವ್ರು ಏನ್ ಮಾಡಿದ್ದಾರೆ? ಒಂದು ದೇಶವನ್ನೇ ಅಬ್ರಹಾಮನಿಗೆ ಕೊಟ್ಟನು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಿಗೆ ಇಷ್ಟವಾದ ಕಾರ್ಯಗಳನ್ನ ದೇವರ ಮಾರ್ಗದಲ್ಲಿ ನಾನು ನೀನು ನಡೆಯುವುದೇ ಆದ್ರೆ ಒಂದು ಆಶೀರ್ವಾದ ನನಗೆ ನಿನಗೆ ಖಂಡಿತವಾಗಿ ಸಿಗುತ್ತೆ. ಹಲ್ಲೆಲೂಯಾ. ಈ ನವೋಮಿ, ಭಕ್ತಿವಂತಳು ಎಂಬುದಾಗಿ ಕರೆಯಲ್ಪಡುವಂತ ನವೋಮಿ ಎಲಿಮೆಲೇಕ, ಇವರು ಆಲೋಚನೆಗಳನ್ನ ಮಾರ್ಪಡಿಸಿಕೊಂಡ್ಬಿಟ್ರು. ಯಾವಾಗ? ಅಲ್ಲಿ ಸುಗ್ಗಿ ಇದೆ, ಅಲ್ಲಿಗೆ ಹೋದ್ರೆ ನಾವು ಏನಾದ್ರೂ ಒಂದನ್ನ ಕಂಡುಕೊಳ್ತೀವಿ, ಆದ್ರೆ ಅಲ್ಲಿ ದೇವರಿಗೆ ಸ್ಥಾನ ಇಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನಾಶವಾದವರು ಯಾಕೆ ಹೇಳ್ರಿ? ಪ್ರಾರ್ಥನೆ ಇಲ್ಲದ ಜೀವಿತವನ್ನ ಮಾಡಿದ ಕಾರಣಕ್ಕಾಗಿ. ಇವತ್ತು ನಿನ್ನ ಜೀವಿತ ಹೆಂಗಿದೆ? ಪ್ರಾರ್ಥನೆ ಮಾಡ್ತಾ ಇದೀಯಾ? ಪ್ರಾರ್ಥನೆ ಜೀವಿತ ಇದೆನಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪ್ರಾರ್ಥನೆಯ ಜೀವಿತ ಉಳ್ಳವರಾಗಿ ನಾವು ಇರಬೇಕು. ಯಾರು ಪ್ರಾರ್ಥನೆ ಮಾಡ್ತಾ ಇರ್ತಾರೋ ಮಂಡಿಯೂರಿ, ಅವ್ರು ಇನ್ನೊಬ್ರ ಮುಂದೆ ಮಂಡಿ ಇರೋದು ಬೇಕಾಗಿಲ್ಲ. ಹಲ್ಲೆಲೂಯಾ. ಯಾರು ದೇವ್ರ ಮುಂದೆ ಮಂಡಿ ಉರ್ತಾರೋ ಇನ್ನೊಬ್ಬ ಮನುಷ್ಯನ ಮುಂದೆ ಮಂಡಿ ಉರೋದು ಬೇಕಾಗಿಲ್ಲ. ಯಾರು ಪ್ರಾರ್ಥನೆ ಮಾಡ್ತಾರೋ ದೇವ್ರವ್ರನ್ನ ಏನ್ ಮಾಡ್ತಾನ್ರಿ? ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಯಾರು ಪ್ರಾರ್ಥನೆ ಮಾಡ್ತಾರೋ ಅವರ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನ ಅವರು ಹೊಂದಿಕೊಳ್ತಾರೆ. ಯೇಸುವಿನ ನಾಮದಲ್ಲಿಯೇ ನೀನೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡುವವರು ಆಗ್ಬೇಕು. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪ್ರಾರ್ಥನೆ ಮಾಡಿದಂತ ದಾನಿಯೇಲ, ಪ್ರಾರ್ಥನೆ ಮಾಡಿದಂತ ದಾವೀದ, ಪ್ರಾರ್ಥನೆ ಮಾಡಿದಂತ ಯೋಸೇಫ, ಪ್ರಾರ್ಥನೆ ಮಾಡಿದಂತ ಅನೇಕ ಭಕ್ತರು, ಅವರ ಜೀವಿತಗಳು ಉನ್ನತವಾದ ಸ್ಥಾನದಲ್ಲಿ ಏನಾದ್ರು ಇರಿಸಲ್ಪಟ್ಟು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದಂತ ಆ ಯೋಸೇಫನು ಫರೋಹನ ಸಮಾನಕ್ಕೆ ಬಂದನೆಂಬುದಾಗಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಪ್ರಾರ್ಥನೆಯ ಒಂದು ಜೀವಿತ, ಪ್ರಾರ್ಥನೆಯ ಒಂದು ಪಯಣ ಉಳ್ಳವರಾಗಿ ನೀವು ಜೀವಿಸುವವರಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯರ ಮಾರ್ಗದಲ್ಲಿ ನಾವು ನಡೆಯುವವರಾಗಬಾರದು. ಹಲ್ಲೆಲೂಯಾ. ನಮಗೆ ಅನ್ಸುತ್ತೆ, ನಮಗೆ ಕಾಣುತ್ತೆ, ಅಯ್ಯೋ ಮನುಷ್ಯರ ಮಾರ್ಗದಲ್ಲಿ ಅವ್ರು ಚೆನ್ನಾಗಿದಾರಲ್ಲ, ಅವರೆಲ್ಲ ಇದು ಮಾಡ್ತಾ ಇದಾರಲ್ಲ, ಅದಲ್ಲ ಇದಲ್ಲ ಅಂತೇಳಿ. ಆದ್ರೆ ಅವರು ಹೆಂಗಿದ್ದಾರೆ? ದೇವರಿಂದ ದೂರವಾದ ಪರಿಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ದೇವ್ರು ನನಗೆ ನಿನಗೆ ಕೊಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದ ಯಾವ್ದ್ರಿ? ನಿತ್ಯ ಜೀವ, ಶಾಶ್ವತವಾದ ಜೀವ. ಆ ಶಾಶ್ವತವಾದ ಜೀವಕ್ಕೆ ಅವರು ಅಭಾಗ್ಯರು, ನಾವು ಭಾಗ್ಯರಾಗಿದ್ದೇವೆ. ಹಲ್ಲೆಲೂಯಾ. ಅವರು ಅಪಾತ್ರರು, ನಾವು ಪಾತ್ರರಾಗಿದ್ದೇವೆ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಾರ್ಥನೆಯ ಜೀವಿತ ಉಳ್ಳವರಾಗಿ ನೀವು ಜೀವಿಸಬೇಕು. ಪ್ರಾರ್ಥನೆಯ ಪಯಣ ಇಲ್ಲದ ಜೀವನ ಮಾಡಿದಂತ ಇವರು ದೇವರನ್ನ ಬಿಟ್ಟು ಎಲ್ಲಿಗೋದ್ರು? ಸುಂದರವಾಗಿ ಕಾಣುವಂತ ದೇಶಕ್ಕೆ ಹೋದ್ರು, ಅಲ್ಲಿ ಅವರಿಗೆ ಕೊರತೆ ಎನ್ನುವಂಥದ್ದು ಬಂತು. ದೇವ್ರ ವಾಕ್ಯ ಹೇಳ್ತಾ ಇದೆ, ಒಂದು ವೇಳೆ ಅಲ್ಲಿಯೇ ಇದ್ದಿದ್ರೆ ನೆಕ್ಸ್ಟ್ 10 ವರ್ಷಗಳ ನಂತರ ದೇವ್ರವ್ರನ್ನ ಒಳ್ಳೆ ರೀತಿಯಾಗಿ ಬ್ಲೆಸ್ ಮಾಡ್ತಾ ಇದ್ದ. ಅಚ್ಚು ಹಸರಾಯ್ತು, ರೊಟ್ಟಿ ಎಲ್ಲ ಚೆನ್ನಾಗಿ ಸಿಗ್ತಾ ಇತ್ತು ಅಂತೇಳಿ ಯಾರು ಸಾಕ್ಷಿ ಹೇಳ್ತಾರೆ ಪ್ರಿಯರೇ? ನವೋಮಿಯೇ ಸಾಕ್ಷಿ ಕೊಡ್ತಾಳೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಮೊದಲನೇದಾಗಿ ಮನುಷ್ಯರ ಮಾರ್ಗದಲ್ಲಿ ನೀವು ನಡೆಯಬಾರದು. ಮನುಷ್ಯರ ಆಲೋಚನೆಗಳಲ್ಲಿ ನೀವು ನಡೆಯಬಾರದು. ಮೊನ್ನೆ ಎಲ್ಲೋ ಹೋಗಿದ್ದೀವ್ರಿ ಪ್ರಾರ್ಥನೆ, ಎಡಿವಾಳ ಏನು ಅನ್ಸುತ್ತೆ, ಎಡಿವಾಳ ಹೆಸರು ಗೊತ್ತಾ? ಎಡಿವಾಳ ಇಲ್ಲೆಲ್ಲ ಒಳ್ಳೆ ಆ ಕಡೆ ಬರುತ್ತೆ ನೋಡ್ರಿ. ಎಡಿವಾಳ, ಎಡಿನಾಳಲ್ಲ, ಎಡಿವಾಳ. ಪ್ರಕಾಶಕ್ಕೆ ಕನ್ನೆ ಕಟ್ ಮಾಡ್ಕೊಳ್ಳಿ. ಪ್ರೈಸ್ ಲಾರ್ಡ್. ಹೋದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದಾರೆ, ಇಲ್ಲರಿ ಅವು ಇವು ಕೇಳವ್ ಇರ್ತಾವಲ್ರಿ. ಏನಂತ್ರಿ? ಅವು ಇವು ಕೇಳವ್ ಇರ್ತಾವ.
ಅವು ಇವು ಕೇಳ ಅವ್ರಿಗೇನು ಗೊತ್ತಿರುತ್ತೆ ಮುಂದೆ ಆಗೋದು. ಮನುಷ್ಯರಿಗೆ ಗೊತ್ತಿಲ್ಲ, ಅವ್ರು ಭ್ರಮೆ ಪಡಿಸ್ತಾರೆ. ಮನುಷ್ಯರಿಗೆ ಮುಂದೆ ಆಗುವಂಥದ್ದು ಯಾವ್ದು ಗೊತ್ತಿಲ್ಲ, ದೇವ್ರಿಗೆ ಬಿಟ್ಟು ಯಾರಿಗೂ ಗೊತ್ತಾಗಲ್ಲ. ಒಂದು ವೇಳೆ ದೇವರು ತನ್ನ ದಾಸರಿಗೆ ವ್ಯಕ್ತಪಡಿಸಿದ್ರೆ ತನ್ನ ಮಕ್ಕಳಿಗೆ ಅದನ್ನ ದೇವ್ರು ಏನ್ ಮಾಡ್ತಾನ್ರಿ, ವ್ಯಕ್ತಪಡಿಸಿ ಮುಂದೆ ಆಗುವಂತದನ್ನ ಪ್ರಾಫೆಸಿ, ಪ್ರವಾದನೆಯನ್ನ ತನ್ನ ಮಕ್ಕಳ ಮೂಲಕವಾಗಿ ಹೇಳಿಸ್ತಾನೆ. 100 ಹೇಳ್ತಾರೆ, ಅದ್ರಾಗ ಯಾವ್ದು ಪಾಸ್ ಆಗ್ತದೆ. ನೀನು ನಾನು ಹೇಳಿದ್ರು ಇರೋದು ಒಂದು ಆಗುತ್ತಂತೇಳಿ ಆಗಲ್ಲ ಅಂತೇಳಿ ಎರಡಲ್ಲ, ಒಂದು ಆಗುತ್ತಂತಾರ ಒಂದು ಆಗಲ್ಲ ಅಂತ. ಕೆಲವು ಜನರಿಗೆ ಆಗುತ್ತಂದಿದ್ದು ಆಗುತ್ತ, ಕೆಲವು ಜನರಿಗೆ ಆಗಲ್ಲ ಅಂದಿದ್ದು ಆಗುತ್ತೆ. ಮನುಷ್ಯರ ಬಾಯಲ್ಲಿ ಏನು ಇಲ್ಲ. ಪ್ರೈಸ್ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಪ್ರಾರ್ಥನೆಯ ಪ್ರಯಾಣ ಮಾಡಿರ್ತಕ್ಕಂಥ ಅಬ್ರಹಾಮನ ಜೀವಿತ ಹೆಂಗ ಆಶೀರ್ವಾದ ಹೊಂದಿತು, ಪ್ರಾರ್ಥನೆ ಇಲ್ಲದೆ ಪ್ರಯಾಣ ಮಾಡಿದಂತ ಇವರ ಜೀವಿತ ಹೆಂಗ ನಾಶನಕ್ಕೆ ಗುರಿ ಆಯ್ತು. ಎಲ್ಲಿದ್ದೀವಿ ನಾವು? ಎಡಿವಾಳದಲ್ಲಿ. ಎಡಿವಾಳದವರು ಏನಂತ ಇದ್ದಾರೆ, ಇಲ್ಲಯ್ಯ ನಾವು ಕೇಳಬೇಕು. ಎಷ್ಟು ವರ್ಷ ಆಯ್ತು ನೀವು ದೇವ್ರು ನಂಬ್ಕೊಂಡಂತ ಕೇಳಿ? ಇಲ್ಲ ರೀ, ಅವಾಗ್ಲಿಂದ ನಾವು ದೇವ್ರು ನಂಬಿದ್ದೀವಿ. ಎಲ್ಲಿ ನಂಬಿರಿ? ನಂಬಿಲ್ಲ. ಇನ್ನು ಪಕ್ಕದಾಗ ಮತ್ತೆ ಮಂದಿರ, ದೊಡ್ಡ ಮಂದಿರ ಪಕ್ಕದಲ್ಲೇ ಇದೆ. ಆದರೆ ದೇವರಿಗೆ ಸ್ಥಾನ ಇಲ್ಲ. ಮನುಷ್ಯರ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಇನ್ನೊಬ್ರು ಯಾರೋ ಹೇಳಿದ್ರು ಹೆಸರು ಇಡಿಸ್ಬೇಕಾದ್ರೆ ಅದು ಕೇಳ್ಬೇಕು, ಅದೇ ಅಕ್ಷರದಾಗ ಬೇಕಂತ ಅವ್ರಿಗೆ ಹೆಸರು. ಅಲ್ಲಿಯ ಬೇರೆ ಅಕ್ಷರ ಇಟ್ರೆ ಏನಾದ್ರು ಆಗುತ್ತೇನೋ ಅಂತೇಳಿ ಭಯ. ಮನುಷ್ಯರ ಮಾರ್ಗಗಳು ನಿನಗೆ ಭಯವನ್ನ ತರುತ್ತವೆ, ಭಯವನ್ನ ಹುಟ್ಟಿಸ್ತವೆ. ಆದ್ರೆ ದೇವ್ರ ಮಾರ್ಗದಲ್ಲಿ ಯಾರಿಗೂ ಕೂಡ ಭಯ ಎನ್ನುವಂಥದ್ದು ಇಲ್ಲವೇ ಇಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಭವಿಷ್ಯತ್ತನ್ನ, ಮುಂದೆ ಆಗುವಂತದನ್ನ ಕಂಡಾತ ದೇವರು ಮಾತ್ರ. ಆತನ ಕೈಯಲ್ಲಿ ನಾವು ಇರುವಂತವರಾಗಿದ್ದೇವೆ. ಅದರ ಸಲುವಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯರ ಮಾರ್ಗಗಳಲ್ಲ, ದೇವರ ಮಾರ್ಗವನ್ನು ಅನುಸರಿಸಿ ನೀವು ನಡೆಯುವವರಾಗಬೇಕು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಒಬ್ಬ ವ್ಯಕ್ತಿಗೆ ದೇವರು ಹೇಳಿದ ಏನಂತ ಹೇಳಿ, ಯೋನ ನೀನ್ ಎಲ್ಲಿಗೆ ಹೋಗು, ನೀನು ನಿನೇವೆ ಪಟ್ಟಣಕ್ಕೆ ಹೋಗು. ನಿನೇವೆಯಲ್ಲಿರ್ತಕ್ಕಂಥ ಜನರು ಏನಾಗಿದ್ದಾರೆ? ದುಷ್ಟರಾಗಿದ್ದಾರೆ, ಮಾಡಬಾರದ ಕಾರ್ಯಗಳನ್ನ ಮಾಡುವವರಾಗಿದ್ದಾರೆ, ಅಪವಿತ್ರವಾದ ಕಾರ್ಯಗಳನ್ನ ಮಾಡುವವರಾಗಿದ್ದಾರೆ. ಯೋನಾ ಎಲ್ಲಿಗೆ ಹೋಗಿ? ನೀನು ನಿನೇವೆಗೆ ಹೋಗು. ಹೋಗಿ ಅಲ್ಲಿ ಅವ್ರಿಗೆ ಎಚ್ಚರಿಸು, ಅವ್ರಿಗೆ ಏನ್ ಮಾಡು, ಹೇಳು, ಇನ್ನು 40 ದಿನಗಳಲ್ಲಿ ನಿನೇವೆ ಪಟ್ಟಣವೇ ನೀನು ನಾಶವಾಗ್ತೀಯ. ಎಷ್ಟು ದಿನಗಳಲ್ಲಿ? 40 ದಿನಗಳಲ್ಲಿ ನೀನು ನಾಶವಾಗ್ತೀಯ ಅಂತೇಳಿ ಹೋಗಿ ಸಾರು ಎಂಬುದಾಗಿ ದೇವ್ರು ಹೇಳಿದ್ರೆ, ಈ ಯೋನ ಏನ್ ಮಾಡ್ತಾ ಇದ್ದಾನ್ರಿ? ನಿನೇವೆಗೆ ಹೋಗಂತ ಹೇಳಿದ್ರಪ್ಪ ಅಂದ್ರೆ ಹೋಗಿ ಎಲ್ಲಿ ಕೂತ್ಕೊಂತಾ ಇದ್ದಾನೆ? ತಾರ್ಷೀಸ್ ಎನ್ನುವಂತ ಊರಿಗೆ ಹೋಗುವಂತ, ಪಟ್ಟಣಕ್ಕೆ ಹೋಗುವಂತ ಹಡಗಿನಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದಾನೆ. ದೇವ್ರು ಹೇಳಿದ ಎಲ್ಲಿಗೆ? ನಿನೇವೆಗೆ. ಈತ ಎಲ್ಲಿಗೆ ಹೋಗ್ತಾ ಇದ್ದಾನೆ? ತಾರ್ಷೀಸಿಗೆ. ಎಷ್ಟೋ ದೂರ ಅಲ್ಲಿಂದ ಅಲ್ಲಿಗೆ. ದೇವ್ರು ಹೆಂಗ ಇದ್ ಮಾಡ್ತಾನೆ ನೋಡ್ರಿ, ತನ್ನ ಆಲೋಚನೆಗಳನ್ನು ಮಾಡ್ತಾ ಇದ್ದಾನೆ. ಇವನ ಅಲ್ಲಿಗೆ ಹೋಗ್ಬಿಟ್ರೆ ಅವ್ರು ಬದಲಾಗಿ ಬಿಡ್ತಾರಲ್ಲ, ಅವ್ರು ದೇವ್ರ ಮಕ್ಕಳಾಗಿ ಬಿಡ್ತಾರಲ್ಲ. ಎಲ್ಲಿಗೆ ಹೋಗ್ಬಿಟ್ರೆ? ನಿನೇವೆಗೆ ಹೋಗ್ಬಿಟ್ರೆ. ಇಲ್ಲಂದ್ರಪ್ಪ ಅಂದ್ರೆ ಅವ್ರು ದೇವ್ರು ನಂಬಲಾರ್ದಾರ, ಒಂದ್ ವೇಳೆ ಅಟ್ಯಾಕ್ ಮಾಡಿಬಿಟ್ರಪ್ಪ ನನ್ನ ಸಾಯಿಸಿ ಬಿಡ್ತಾರಲ್ಲ. ಅಲ್ಲೆಲ್ಲೂಯ್ಯ, ನನ್ನ ಸಾಯಿಸಿ ಬಿಡ್ತಾರಲ್ಲ. ಅವ್ರು ಬಹಳ ಕೋಪಿಷ್ಟ್ರು, ದುಷ್ಟರು, ಭಯಂಕರವಾದ ರೀತಿಯಲ್ಲಿ ಜೀವಿಸುವಂತವರು, ನನ್ನ ಸಾಯಿಸಿ ಬಿಡ್ತಾರ. ನಾನು ಹೋಗಿ ಯಾಕ ಸುವಾರ್ತೆಯನ್ನು ಅವ್ರಿಗೆ ಸಾರ್ಲಿ ಅಂತೇಳಿ ಇವನು ಏನ್ ಮಾಡ್ತಾ ಇದ್ದಾನೆ? ತಾರ್ಸೀಸಿಗೆ ಹೋಗುವಂತ ಹಡಗು ಯೊಪ್ಪಾದಲ್ಲಿ ನಿಂತ್ಕೊಂಡಿತ್ತು. ಆ ಯೊಪ್ಪಾದಲ್ಲಿ ತಾರ್ಸೀಸಿಗೆ ಹೋಗುವಂತ ಹಡಗಿನಲ್ಲಿ ಹೋಗಿ ಕೆಳಗಡೆ ಏನ್ ಮಾಡ್ತಾನ್ರಿ? ಮಲ್ಕೊಂತಾನಂತೆ. ಅವಾಗ ಯೋನ ನಿನೇವೆಗೆ ಹೋಗಿದ್ರೆ ಇವ್ ಯಾವ ಅವಮಾನಗಳು ಬರ್ತಾ ಇದ್ದಿಲ್ಲ, ಇವ್ ಯಾವ ತೊಂದರೆಗಳು ಆಗ್ತಾ ಇರಲಿಲ್ಲ. ಯೋನ ನಿನೇವೆಗೆ ಹೋಗೋದ್ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾನೆ? ತಾರ್ಸೀಸಿಗೆ ಹೋಗುವಂತ ಹಡಗನ ಹತ್ತಿದಾನೆ. ಹಡಗನ ಹತ್ತಿದ ಮೇಲೆ ಭಯಂಕರವಾದ ಬಿರುಗಾಳಿ, ಅಲೆಗಳು ಎದ್ದೇಳ್ತಾ ಇದಾವೆ. ಏನ್ ಎದ್ದೇಳ್ತಾ ಇದಾವೆ? ಅಲೆಗಳು ಎದ್ದೇಳ್ತಾ ಇದಾವೆ. ಸಮುದ್ರ ಏನಾಗ್ತಾ ಇದೆ? ಉಗ್ತಾ ಇದೆ. ಅಲೆಗಳು ಬರ್ತಾ ಇದಾವೆ. ಆ ಸಮಯದಾಗ ಆ ಹಡಗನ್ನ ನಡೆಸುವಂತವ್ರು, ನಾವಿಕರು, ಆ ಹಡಗಿನ ಯಜಮಾನರು, ಅದರಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಏನಿದು ಅಂತೇಳಿ ಏನ್ ಮಾಡ್ತಾ ಇದಾರೆ? ಅವರು ಯಾಕೆ ಈ ತರ ಆಯ್ತು, ಯಾರೋ ತಪ್ಪು ಮಾಡಿದಾರೆ ಅಂತೇಳಿ ಏನ್ ಮಾಡ್ತಾ ಇದಾರೆ? ತಮ್ಮೊಳಗೆ ತಾವು ಅಂದುಕೊಂಡು ಚೀಟಿಯನ್ನು ಹಾಕೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಚೀಟಿ ಹಾಕ್ತಿದ್ರಂತ್ರಿ ಅವಾಗ. ಅದು ಒಂದು ನಂಬಿಕೆ. ನೀವು ರಾಜಾರಾಣಿ ಪೊಲೀಸ್ ಕಳ್ಳ ಆಡಿರ ಚಿಕ್ಕ ಮಕ್ಕಳು? ಅದ್ರಂಗೆ ಚೀಟಿ ಬರೆದು ಹಾಕ್ತಾ ಇದ್ರಂತೆ. ಹಾಕಿದ ತಕ್ಷಣ ನೋಡಿದ್ರು ತಾವು ಸ್ವಲ್ಪ ಜನ ಇದ್ದಾರ, ಇನ್ನ ಯಾರನ್ನ ಇದಾರೇನೋ ಕೆಳಗಡೆ ಅಂತೇಳಿ ಹೋಗಿ ನೋಡಿದ್ರೆ ಈತ ಆಯಾಗಿ ಮಲ್ಕೊಂಡಿದ್ದಾನೆ. ಯಾರು? ಯೋನ. ದೇವ್ರು ಎಲ್ಲಿಗೆ ಹೋಗಂತ ಹೇಳಿದ? ನಿನೇವೆಗೆ. ಈತ ಎಲ್ಲಿಗೆ ಹೋಗ್ತಾ ಇದ್ದಾನೆ? ತಾರ್ಸೀಸಿಗೆ. ಅದರ ಸಲುವಾಗಿ ಅಲ್ಲಿ ಸಮುದ್ರ ಏನಾಗ್ತಾ ಇದೆ? ಉಗ್ತಾ ಇದೆ. ಅಲ್ಲ ಕಲ್ಲೋಲದ ಪರಿಸ್ಥಿತಿಯಲ್ಲಿ ಉಂಟಾಗಿದೆ. ಅವಾಗ ನೋಡ್ರಿ,
ಅವನಿಗೆ ಹೆಸರು ಕೊಟ್ರು ಏನಂತೇಳಿ, ನಿದ್ದೆ ಬುಡಕ ಅಂತೇಳಿ. ನಿದ್ದೆ ಬುಡಕ ಅಂತೀವಲ್ಲ, ನಿದ್ದೆ ಬುಡಕ ಅಂತೇಳಿ ಹೆಸರು ಕೊಟ್ರು. ಅಲ್ಲಿವರೆಗೆ ಯಾರಂಗೆ ಕರೆದಿಲ್ಲ ಅದು. ಅಲ್ಲಿ ಹೆಸರು ಹಂಗೆ ಕೊಟ್ಟಾಗ ನಮ್ಗೆ ಬೇಸರ ಆಗ್ತಿಲ್ರಿ. ಅಲ್ಲಿ ಫುಲ್ ಊಟ ಯಾವಾಗನ ಕೇಳ ಬಾಯಿ ಆಡ್ಸಿದ್ರಪ್ಪ ಅವ್ರಿಗೆ ಏನಂತಾರೆ, ತಿಂಡಿ ಪೋತ ಅಂತಾರೆ. ಅಲ್ಲಿ ಯಾವಾಗ ಜಗಳದಾಗ ಮುಂದಿರೋ ಬಾಯಿ ಯಾರ್ದ ನಿತ್ತಪ್ಪ, ಬಾಯಿ ಯಾವಾಗ್ಲೂ ಜಗಳನೇ ಆಡ್ತಾ ಇದ್ರಂದ್ರ ಅಯ್ಯಮ್ಮಗೆ ಏನಂತಾರ, ಗೈಯಾಳಿ ಅಂತಾರೆ. ಅಲ್ಲೆಲುಯ್ಯ. ಹಂಗೆ ಹೆಸರುಗಳು. ಅಲ್ಲೆಲುಯ್ಯ. ಪ್ರೈಸ್ ಗಾಡ್. ಇದ್ರಂಗೆ ಆ ಯೋನನಿಗೆ ಏನಂತ ಹೆಸರು ಕೊಟ್ರು, ಏನಂತ ಕೊಟ್ರ ಹೆಸರು, ನಿದ್ದೆ ಹುಡುಕ. ಆಮೇಲೆ ಅಷ್ಟಕ್ಕ ಮುಟ್ತಾ ಇಲ್ಲ, ಮೇಲ್ಗಡೆ ಕರ್ಕೊಂಬಂದ್ರು. ಏನಪ್ಪ ಇದೆಲ್ಲ ಅಲ್ಲ ಕಲ್ಲಲ್ಲಾಗ್ಯದ, ನೀನ್ ಕೆಳಗಡೆ ಹೋಗಿ ಸುಮ್ಮನೆ ಆಯಾಗ ಮಲ್ಕೊಂಡಿಯಲ್ಲ ಅಂತೇಳಿ ಅಂತಂದು ಮೇಲ್ಗಡೆ ಕರ್ಕೊಂಬಂದ್ರು. ಚೀಟಿ ಹಾಕಿದ್ರು. ನಿನ್ನ ಹೆಸರು ಏನು ಅಂತೇಳಿ ಹೇಳಿದ್ರು, ಯೋನ ಅಂತೇಳಿ. ಚೀಟಿ ಹಾಕಿದ ತಕ್ಷಣ ಚೀಟಿ ಎತ್ಕೊಂಡ್ರೆ ಯಾರ ಹೆಸರು ಬಂದ್ರು ಇಲ್ಲಿ, ಯೋನಂದೇ ಬಂತು. ಅವ್ರ 4-5 ಜನರ ನಡುವೆ ಅವಮಾನ ಯಾರಿಗಾಯ್ತು, ಯೋನಾಗಾಯ್ತು. ಹಲ್ಲೆಲೂಯಾ. ಮತ್ತೆ ಏನ್ ಮಾಡಿದ್ರು, ಯೋನನನ್ನ ಸಮುದ್ರದಲ್ಲಿ ಎತ್ತಿ ಹಾಕಿದ್ರು. ಮೀನು ನುಂಗಿತ್ತು. ಸ್ವಲ್ಪ ಹೊತ್ತಾದ್ಮೇಲೆ ಮೀನ ಮತ್ತೆ ಕಕ್ಕಿ ಬಿಡುತ್ತೆ. ನಿನೇವೆಗೆ ಹೋಗಿದ್ರಪ್ಪ, ನೀವೆಲ್ಲ ತ್ರಾಸ ಪಡ್ಬೇಕಾಗಿತ್ತ, ಇಲ್ಲ. ಅದ್ರ ಸಲುವಾಗಿ ಅನೇಕ ಜನರು ದೇವರ ಮಾರ್ಗದಲ್ಲಿ ನಡೆಯುವಾಗ ಅವ್ರಿಗೆ ಯಾವುದು ಬರಲ್ಲ. ದೇವರ ಮಾರ್ಗದಿಂದ ಬಿಟ್ಟು ಸ್ವಂತ ಆಲೋಚನೆಗಳು, ಸ್ವಂತ ಬುದ್ಧಿಯಿಂದ ಹೋಗುವಾಗ ಅನೇಕವಾದ ಕಾರ್ಯಗಳನ್ನ, ತೊಂದರೆಗಳನ್ನ, ಶಾಪಗಳನ್ನ ಅವರು ಒತ್ತುಕೊಳ್ತಾರೆ, ಪ್ರೇರ ಅನುಭವಿಸ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಸತ್ಯವೇದ ಹೇಳ್ತಾ ಇದೆ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳು ಅಲ್ಲ. ಹಲ್ಲೆಲೂಯಾ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳು ಅಲ್ಲ. ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನನ್ನ ಆಲೋಚನೆಗಳಿಗಿಂತ ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಭೂಮಿಗೆ ಆಕಾಶ ಎಷ್ಟು ದೂರ ಅದ, ಅಳೆಯಕ್ಕಾಗತ್ರ? ಅಲ್ಲ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ನೀವು ಅನ್ಕೊಂಡಿರ್ತೀರಿ ಕೆಲವು ಜನ, ಆಯ್ತು ಇನ್ನೊಂದ್ಸಲ ಮುಂದಕ್ಕೆ ಹೋಗ್ಬಿಡ್ರಿ, ಆಯ್ತು ಆಕಾಶ ಭೂಮಿ ಎರಡು ಒಂದಾಗ್ತಾವ, ಮುಟ್ಟಿ ಬಿಡ್ತೀವೇನು ಅಂತೇಳಿ. ಅಲ್ಲಿಯ ಅನ್ಕೊಂಡಿರಿಲ್ರಿ ಮಾದೇವ್ರೆ? ಅನ್ಕೊಂಡಿ ಎಲ್ಲರ ಆಯ್ತು ಇನ್ನೊಂದ್ಸಲ ತೋರ ಹಂಗೆ ಮುಂದಕ್ಕೆ ಹೋಗ್ಬಿಟ್ರೆ ಯಾವಾಗ ಮುಟ್ಟುತ್ತೆ, ಆದ್ರೆ ಮುಟ್ಟದೇ ಇಲ್ಲ. ಅಲ್ಲೆಲ್ಲಯ್ಯ. ಅಲ್ಲೆಲ್ಲಯ್ಯ. ಅದ್ರಂಗೆ ಆಕಾಶಕ್ಕ ಮತ್ತ ಭೂಮಿಗೆ ಮತ್ತ ಆಕಾಶಕ್ಕೆ ಏನಿದೆ ರೀ, ಎಷ್ಟೋ ದೂರ ಇದೆ. ಅದನ್ನ ಅಳತೆ ಮಾಡೋದಕ್ಕೆ ಆಗಲ್ಲ, ಅಷ್ಟು ದೊಡ್ಡವಂತ ದೇವರ ಒಂದು ಮಾರ್ಗಗಳು. ಅದ್ರ ಸಲುವಾಗಿ ದೇವರು ಹೇಳ್ತಾನೆ, ಅಗಲವಾದ ಮಾರ್ಗದಲ್ಲಿ ಹೋಗುವಂತದಕ್ಕೆ ಅನೇಕರು ಇಷ್ಟಪಡ್ತಾರಂತೆ. ಅಗಲವಾದ ಮಾರ್ಗ, ಇಕ್ಕಟ್ಟಾದ ಮಾರ್ಗದಲ್ಲಿ ಸ್ವಲ್ಪ ಬರುವಾಗಷ್ಟೇ ಸ್ವಲ್ಪ ತೊಂದರೆಗಳಂತೇಳಿ ಅನಿಸ್ತಾವೆ. ಯಾಕಂದ್ರೆ ಹಿಂದೆಲ್ಲ ಏನೆಲ್ಲ ಮಾಡ್ಕೊಂಡ್ ಬಂದಿರ್ತೀವಲ್ಲ ನಾವು, ಅವೆಲ್ಲ ಒಂದೇ ಸರಿ ಬಿಡ್ಬೇಕಂದ್ರೆ ಯಾರಿಗಾದ್ರೂ ತ್ರಾಸ ಆಗುತ್ತೆ. ಹೌದಿಲ್ಲ ರಕಮ್ರಿ? ಅಲ್ಲ, ಒಂದೇ ಸರಿ ಬಿಡ್ಬೇಕಂದ್ರೆ ತ್ರಾಸ ಆಗತ್ತೆ. ಬರ್ತಾ 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 ದೇವ್ರ ವಾಕ್ಯ ಕೇಳ್ದಂಗೆಲ್ಲ ಕುಂಬಾರ ಏನ್ ಮಾಡ್ತಾನೆ, ಗಡಿಗೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾನ್ರಿ, ಮಣ್ಣು ತಗೊಂಡ್ಬರ್ತಾನೆ. ಏನಂತ ಹೇಳಿ, ಯಾವ ಮಣ್ಣದ್ದು? ಜೇಡಿ ಮಣ್ಣ. ಅಲ್ಲೆಲ್ಲೂಯ. ಜೇಡಿ ಮಣ್ಣನ್ನು ತಗೊಂಡ್ಬರ್ತಾನೆ. ತಂದ ಮೇಲೆ ಏನ್ ಮಾಡ್ತಾನೆ ಕುಂಬಾರ, ಅದನ್ನ ಏನ್ ಮಾಡ್ತಾನ್ರಿ, ಎಲ್ಲ ಕಲಿಸ್ತಾನೆ, ತುಳಿತಾನೆ ಚೆನ್ನಾಗಿ. ತುಳಿದ ಮೇಲೆ ಅದಕ್ಕೆ ಏನ್ ಬಂದಿರ್ತವೆ, ಕಸ ಬಂದಿರುತ್ತೆ, ಅದು ಬಂದಿರುತ್ತೆ, ಕಲ್ಲು ಬಂದಿರುತ್ತೆ, ಎಲ್ಲ ಬಂದಿರುತ್ತೆ. ಅವೆಲ್ಲವುಗಳನ್ನ ಏನ್ ಮಾಡ್ತಾನೆ, ತೆಗೆದಾಕ್ತಾನೆ. ತೆಗೆದಾಕ್ತಾನೆ. ಮೊದಲು ತಗೊಂಡ್ಬರ್ತಾನೆ, ಎಲ್ಲ ತೆಗೆದಾಕ್ತಾನೆ. ತೆಗೆದಾಕಿದ್ಮೇಲೆ ಏನ್ ಮಾಡ್ತಾನೆ, ಚಕ್ರ ತಿರುಗ್ತಾ ಇರುತ್ತೆ. ಆ ಚಕ್ರದ ನಡುವೆ ಅದನ್ನ ಏನ್ ಮಾಡ್ತಾನ್ರಿ, ಇಡುತ್ತಾನೆ. ಆ ಕೆಸರಿನ ಮುದ್ದೆ ಇಡುತ್ತಾನೆ. ಇಟ್ಟ ಮೇಲೆ ಏನ್ ಮಾಡ್ತಾನೆ, ಅದಕ್ಕೊಂದು ಆಕಾರ ಕೊಡ್ತಾನೆ. ಅಲ್ಲೆಲ್ಲೂಯ. ಆಕಾರ ಕೊಡ್ಬೇಕಾದ್ರೆ ಕೆಲವೊಂದು ಸಡನ್ ಆಗಿ ಏನಾಗ್ಬಿಡ್ತವೆ, ಮುರಿದೋಗ್ಬಿಡ್ತವೆ. ಮತ್ತೆ ತಗೊಂತಾನೆ, ಮತ್ತೆ ಏನ್ ಮಾಡ್ತಾನೆ, ಒಳ್ಳೆ ಆಕಾರವನ್ನ ಕೊಡ್ತಾನೆ. ಆಕಾರ ಕೊಟ್ಟ ಮೇಲೆ ಅದಕ್ಕೆ ಏನ್ ಮಾಡ್ತಾನೆ, ಶಾಖ ಕೊಡ್ತಾನೆ. ಶಾಖ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಆಗಲ್ಲ ಗಟ್ಟಿ. ಅಲ್ಲೆಲ್ಲೂಯ. ಶಾಖ ಕೊಡ್ತಾನೆ. ಶಾಖ ಕೊಟ್ಟ ಮೇಲೆ ಒಂದು ಒಳ್ಳೆಯ ಅಂದವಾದ ಚಂದದ ಒಂದು ಪಾತ್ರೆ ಅದು ರೂಪುಗೊಳ್ಳುತ್ತೆ. ಅಲ್ಲೆಲ್ಲೂಯ. ಅದ್ರಂಗೆ ದೇವ್ರ ಬಳಿಗೆ ಬಂದಾಗ ದೇವ್ರು ಏನ್ ಮಾಡ್ತಾನ್ರಿ, ನಿನ್ನ ಜೀವಿತದ ಒಂದು ಒಳ್ಳೆ ಯೋಜನೆಯನ್ನು ಇಟ್ಟಿದ್ದಾನೆ. ಆ ಯೋಜನೆಯನ್ನು ಮುಟ್ಟಬೇಕಾದ್ರೆ ನಮ್ಗೆಲ್ಲ ಕಸರು, ಆ ಕಲ್ಲುಗಳು, ಅವು ಇವು ಎಲ್ಲ ಬಂದಿರ್ತಾವ, ಅವೆಲ್ಲವುಗಳನ್ನ ತೆಗಿತಾನೆ. ರೂಪ ಕೊಡ್ಬೇಕಾದ್ರೆ ಕೆಲವೊಂದು ಟೈಮ್ನಾಗ ಅವು ತೆಗೆದಾಗ ನಮ್ಗೆ ಏನಾಗುತ್ತೆ, ನೋವಾಗುತ್ತೆ. ಶಾಖ ಕೊಟ್ಟಾಗ ನಮಗೆ ನೋವಾಗುತ್ತೆ. ಅಲ್ಲೆಲ್ಲೂಯ. ಆದ್ರೂ ದೇವ್ರು ಏನ್ ಮಾಡ್ತಾನೆ, ಬೇಡವಾದವುಗಳೆಲ್ಲ ತೆಗೆದ ಮೇಲೆ ಒಳ್ಳೆಯ ಅತ್ಯಮೂಲ್ಯವಾದಂತ ವ್ಯಕ್ತಿಯಾಗಿ ನೀನೇನಾಗ್ತೀಯಾ, ರೂಪುಗೊಳ್ತೀಯ. ಅಲ್ಲೆಲ್ಲೂಯ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂದ್ರೆ, ಆ ಯೋನ ಏನ್ ಮಾಡಿದರೆ, ದೇವರ ಮಾರ್ಗವನ್ನ ಬಿಟ್ಟು ತನ್ನ ಮಾರ್ಗದಲ್ಲಿ, ತನ್ನ ಆಲೋಚನೆಯಲ್ಲಿ ಹೋಗ್ತಾ ಇದ್ದಾನೆ. ತನ್ನ ಆಲೋಚನೆಯಲ್ಲಿ ಹೋದ, ತನ್ನ ಮಾರ್ಗದಲ್ಲಿ ಹೋದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಅವನು ಏನ್ ಮಾಡಿದ, ಪ್ರಯಾಸವನ್ನ ಪಡಬೇಕಾಯ್ತು, ಅವಮಾನವನ್ನ ಎದುರಿಸಬೇಕಾಯ್ತು. ಹಲ್ಲೆಲೂಯಾ. ಕೆಟ್ಟದಾದ ಹೆಸರನ್ನ ಸಂಪಾದನೆ
ಮಾಡಿಕೊಳ್ಳಬೇಕಾಯ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಇವತ್ತಿನ ದಿನ ವಾಕ್ಯ ಹೇಳ್ತಾ ಇದೆ, ಆತನು ಮಾತ್ರ ಏನಾಗಿದ್ದಾನೆ, ದೇವರಾಗಿದ್ದಾನೆ. ಆತನು ಹೇಳಿದ್ದಾನೆ, ನಾನೇ ಮಾರ್ಗ. ಬೇರೆ ಮಾರ್ಗಗಳು ಇಲ್ವೇ ಇಲ್ಲ, ಬೇರೆ ಯಾರು ಹೇಳಿಲ್ಲ. ಭೂಲೋಕದಾಗ ಎಷ್ಟು ಜನ ಅವ್ರು ಇವ್ರು ಅಂತೇಳಿ ಎಲ್ಲರೂ ಇದಾರಲ್ಲ, ಅವ್ರು ಯಾರು ಕೂಡ ನಾನೇ ಮಾರ್ಗ ಅಂತ ಹೇಳಿಲ್ಲ, ನಾನೇ ಸತ್ಯ ಅಂತ ಹೇಳಿಲ್ಲ, ನಾನೇ ಜೀವ ಎಂಬುದಾಗಿ ಹೇಳಿಲ್ಲ. ಅವ್ರು ಆಗಿದ್ರೆ ಹೇಳ್ತಾರೆ, ಆಗಿಲ್ಲ ಅಂದ್ರೆ ಹೇಳಕ್ ಸಾಧ್ಯನರಿ? ಹಲ್ಲೆಲೂಯಾ. ಯಾವ್ರು ಆಗಿದ್ರೆ ಹೇಳ್ತಾರೆ, ಪಾಪ ಅವ್ರು ಆಗಿಲ್ಲ, ಅದ್ರ ಸಲುವಾಗಿ ಅವರು ಹೇಳಿಲ್ಲ. ಇವ್ರು ಪಾಪ ಬರೆಯುವಂತವ್ರು ನಿಪುಣರು ಅಷ್ಟು ಜಾಣರು ಇದ್ದಿಲ್ಲ ಅನ್ಸುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳುತ್ತೆ, ದೇವ್ರು ಹೇಳಿದಾನೆ, ನಾನೇ ಮಾರ್ಗವಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ನೀನು ಯೇಸುವಿನ ಬಳಿಗೆ ಬರುವಾಗ ಆತನು ನಿನ್ನ ಜೀವಿತದಲ್ಲಿ ಏನ್ ಮಾಡ್ತಾನೆ, ಮಾರ್ಗವನ್ನ ತೆರೆದಿರ್ತಾನೆ. ಯೇಸಪ್ಪ ಹೇಳ್ತಾನೆ, ಅಗಲವಾದ ಮಾರ್ಗದಲ್ಲಿ ಅನೇಕರು ಹೋಗೋದಕ್ಕೆ ಇಷ್ಟಪಡ್ತಾರೆ, ಆದ್ರೆ ಶಿಲುಬೆಯ ಮಾರ್ಗ ಎಂತ ಮಾರ್ಗ ಅಂತ್ರಿ, ಇಕ್ಕಟ್ಟಾದ ಮಾರ್ಗ. ಹಲ್ಲೆಲೂಯಾ. ಇಲ್ಲಿ ಮನುಷ್ಯರ ಜೋಕೆ ಏನಿರೋದಿಲ್ಲ, ಯಾರ್ದಿರುತ್ತೆ, ದೇವರದೇ ಇರುತ್ತೆ. ಹಲ್ಲೆಲೂಯಾ. ದೇವರೇ ಪಾಪಿಯನ್ನ ರಕ್ಷಣೆ ಮಾಡ್ತಾನೆ, ದೇವರೇ ಪಾಪಿಯನ್ನ ಶುದ್ಧ ಮಾಡ್ತಾನೆ. ದೇವರೇ ವ್ಯಕ್ತಿಯನ್ನ ಶುದ್ಧನಾದ ಮೇಲೆ, ನೀತಿವಂತನಾಗಿ ಬದಲಾದ ಮೇಲೆ ಆತನನ್ನು ನಡೆಸುವವನಾಗಿ ದೇವರೇ ಕಾರ್ಯ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಸಲುವಾಗಿ ಸಿನಿಮಾ, ಟಿವಿ, ನಾಟಕವೆಂದರೆ ಓಡಿ ಹೋಗ್ತಾರೆ ಜನರು, ಓಡಿ ಹೋಗ್ತಾರೆ. ದೇವರ ವಾಕ್ಯವ ಕೇಳಿರಿ ಅಂದರೆ ಬೋರು ಅಂತಾರೆ, ತುಂಬಾ ಬೋರು ಅಂತಾರೆ. ಹಾಡು ಕಲ್ಕೊಂಡಿರ ನೀವು ಚಿಕ್ಕ ಮಕ್ಕಳು? ಕಲ್ಕೊಂಡಿಲ್ಲ? ಹಲ್ಲೆಲೂಯಾ. ಅಗಲವಾದ ಮಾರ್ಗದಿ ಹೋಗಲು ಇಷ್ಟಪಡ್ತಾರೆ, ಇವರು ಇಷ್ಟಪಡ್ತಾರೆ. ದೇವರ ವಾಕ್ಯವ ಕೇಳಿರಿ ಅಂದರೆ ಏನಿದೆ ಅಂತಾರೆ, ಅದರಲ್ಲೇನಿದೆ ಅಂತಾರೆ. ಸಿನಿಮಾ, ಟಿವಿ, ನಾಟಕವೆಂದರೆ ಓಡಿ ಹೋಗ್ತಾರೆ ಜನರು, ಓಡಿ ಹೋಗ್ತಾರೆ. ದೇವರ ವಾಕ್ಯವ ಕೇಳಿರಿ ಅಂದರೆ ಬೋರು ಅಂತಾರೆ, ಅಯ್ಯಯ್ಯೋ ಅದರಲ್ಲೇನಿದೆ ಅಂತಾರೆ. ಹಲ್ಲೆಲೂಯಾ. ಅಗಲವಾದ ಮಾರ್ಗ ಅಂದ್ರೇನ್ರಿ, ಮನುಷ್ಯರು ಅವನು ಇಷ್ಟಪಟ್ಟಿದ್ದು ಏನಾದ್ರು ಮಾಡ್ಲಿ, ಅದೆಲ್ಲವನ್ನ ಮಾಡ್ರಿ ಅಂತೇಳಿ ಫ್ರೀ ಆಗಿ ಬಿಟ್ಬಿಟ್ರೆ ಆಯ್ತಪ್ಪ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊನ್ನೆ ಬೆಳಗುರಿಕೆಯಲ್ಲಿ ಒಂದು ಸುವಾರ್ತೆ, ಪ್ರತಿ ಗುರುವಾರ ಪ್ರಾರ್ಥನೆ ಇರುತ್ತೆ ಸಾಯಂಕಾಲ. ಆವತ್ತು ಬಾಪುರಮಲ್ಲಿ ಪ್ರಾರ್ಥನೆ ಮುಗಿಸ್ಕೊಂಡು ಗುರುವಾರ ದಿನ ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ ಒಂದು ವಾಕ್ಯ ಬಂತು ಪ್ರಿಯರೇ. ಆ ವಾಕ್ಯ ಏನಂದ್ರೆ, ಯಾರು ಯೇಸುವನ್ನ ನೋಡ್ತಾರೋ ಅವರ ಜೀವಿತಗಳು ಏನಾಗ್ತವೆ, ಪ್ರಕಾಶಗೊಳ್ಳುತ್ತವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾರು ಯೇಸುವನ್ನ ನೋಡ್ತಾರೋ, ಜೀವವುಳ್ಳಂತ ದೇವರು ನೋಡ್ತಾರೋ, ಅವರ ಜೀವಿತಗಳನ್ನ, ಬೇಡವಾದಂತವುಗಳನ್ನ ದೇವ್ರು ಏನ್ ಮಾಡ್ತಾ ಇರ್ತಾನೆ, ತೆಗೆದು ಆಗ್ತಾ ಇರ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದ್ರೆ ಮನುಷ್ಯರು ಏನ್ರಿ, ದೇವ್ರಂದ್ರೆ ಹೆಂಗ, ಎಷ್ಟೊತ್ತು, ಸ್ವಲ್ಪ ಹೊತ್ತೆ. ಹಲ್ಲೆಲೂಯಾ. ಹಿಂಗೋಗಿ ಹಂಗ ಬಂದ್ಬಿಡ್ಬೇಕಪ್ಪ, ಜಾಸ್ತಿ ಹೊತ್ತು ಇರಬಾರ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವ್ ಏನು ಮಾಡಿದ್ರು ನಮ್ಮನ್ನ ಏನು ಕೇಳಬಾರ್ದು. ಎಷ್ಟನ ತಪ್ಪು ಮಾಡ್ಲಿ, ಎಷ್ಟನ ಪಾಪ ಮಾಡ್ಲಿ, ಎಷ್ಟನ ಶಾಪ ಹೊತ್ಕೊಳ್ಳಿ, ನಮ್ಗೆ ವರ್ಷಕ್ಕೆ ನಾವು ತೊಳ್ಕೊಳ್ಳೋದಿರ್ತ, ವರ್ಷಕ್ಕೆ ನಾವು ಮಾಡೋದಿರ್ತ, ಅವೆಲ್ಲವುಗಳನ್ನ ಮಾಡ್ಬಿಟ್ರೆ ಆಯ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ನಿಮಗೆ ಮುಕ್ತಿ ರಕ್ಷಣೆ ಬೇಕಾದಲ್ಲಿ ಯೇಸುವನ್ನ ಹಿಂಬಾಲಿಸಿ ನಡೀರಿ. ಆತನ ನಾಮವೇ ಹೊರತು ಬೇರೆ ಯಾವ ನಾಮವೂ ಕೂಡ ನಿಮಗೆ ಮುಕ್ತಿ ರಕ್ಷಣೆ ಕೊಡುವುದಿಲ್ಲ. ಜ್ಞಾನದೀಪ ಗ್ರಂಥದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಮನುಷ್ಯರ ಮಾರ್ಗವನ್ನ ಹಿಂಬಾಲಿಸಿ ನಡೆಯಬೇಡ. ಯೋನ ದೇವರ ಮಾತನ್ನ ಅಲಕ್ಷ್ಯ ಮಾಡಿ, ಅಲಕ್ಷ್ಯದಿಂದ ಕೂಡಿದಂತ ಪ್ರಯಾಣವನ್ನ ಮಾಡಿ ಏನ್ ಮಾಡ್ತಾನ್ರಿ, ಅವಮಾನಕ್ಕೆ ಗುರಿ ಆಗ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ನವೋಮಿ ಎಲೆಮೆಲೇಕ ಅವ್ರು ಏನ್ ಮಾಡ್ತಾರೆ, ಪ್ರಾರ್ಥನೆ ಇಲ್ಲದ ಪ್ರಯಾಣ ಮಾಡಿ ಅವರು ಕುಟುಂಬದ 3 ಯಜಮಾನರನ್ನ ಅವ್ರು ಏನ್ ಮಾಡ್ತಾರೆ, ಕಳೆದುಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಮಾರ್ಗಗಳಲ್ಲಿ ನೀವು ನಡೆಯುವವರಾಗಬೇಕು, ಮನುಷ್ಯರ ಮಾರ್ಗಗಳನ್ನ ನೋಡುವವರು ಆಗ್ಬೇಡ್ರಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ಮಾರ್ಗದಲ್ಲಿ ನಾನು ನಡೀತೀನಪ್ಪ, ಮನುಷ್ಯರ ಮಾರ್ಗವಲ್ಲ ಸ್ವಾಮಿ, ನಿನ್ನ ಮಾರ್ಗವೇ ನನಗೆ ಮುಖ್ಯ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಯಾರು ಮೌನವಾಗಿರುವಂತದ್ದು ಬೇಡ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾದ ದೇವರೇ, ಪರಲೋಕದ ತಂದೆಯೇ, ನಿನ್ನ ಕೋಟ್ಯಾನು ಕೋಟಿ ಸ್ತೋತ್ರಗಳಪ್ಪ. ಸಮಯದಲ್ಲಿ ಅನಾರೋಗ್ಯದಲ್ಲಿರುವಂತವರು, ಗರ್ಭಫಲಕ್ಕಾಗಿ ಬಂದಂತವರಿಗೋಸ್ಕರವಾಗಿ, ಅನಾರೋಗ್ಯದಲ್ಲಿರುವಂತವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಲಾಗುತ್ತೆ. ಕಣ್ಣುಗಳನ್ನು ಮುಚ್ಕೊಳ್ರಿ, ನಿಮ್ಮ ಒಂದು ಎಡಗೈಯನ್ನ ತಲೆ ಮೇಲೆ ಇಟ್ಕೊಳ್ರಿ, ಬಲಗೈಯನ್ನ ಪರಲೋಕದ ಕಡೆಗೆ ಚಾಚ್ರಿ. ಸ್ತೋತ್ರ ಸ್ವಾಮಿ ಕರ್ತನೆ, ವಾಕ್ಯ ಕೇಳಿದಂತೆ ಎಲ್ಲ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ.
ಸ್ವಾಮಿ ಇವರನ್ನು ಮುಟ್ಟು ತಾಕಪ್ಪ. ನೀನು ಮಾತನಾಡಿದೆ ಸ್ವಾಮಿ, ನಿನ್ನ ಮಾರ್ಗಗಳು ಉನ್ನತವು ಸ್ವಾಮಿ, ನಿನ್ನ ಕರ್ತನೆ ಆಲೋಚನೆಗಳು ಉನ್ನತವು ಸ್ವಾಮಿ. ನಿನ್ನ ಮಾರ್ಗಗಳು, ನಿನ್ನ ಆಲೋಚನೆಗಳನ್ನ ಉಳ್ಳಂತ ವ್ಯಕ್ತಿಯಾಗಿರುವಂತ ಅಬ್ರಹಾಮನಿಗೆ ಸ್ವಾಮಿ, ನೀವು ಹೇಳಿದ ಮಾರ್ಗದಲ್ಲಿ ನಡೆದ ಕಾರಣಕ್ಕಾಗಿ ಅದ್ಭುತವಾದ ಆಶೀರ್ವಾದ ನೀನು ಮಾಡಿದೆ ಸ್ವಾಮಿ. ಆತನನ್ನು ಸ್ವಾಮಿ ಒಂದು ದೇಶವನ್ನೇ ಆತನಿಗೆ ಬಹುಮಾನವಾಗಿ ಕೊಟ್ಟೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಸಂಪೂರ್ಣವಾಗಿ ಸ್ವಾಮಿ ಈ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಯಾರು ಸ್ವಾಮಿ ಗರ್ಭಫಲ ಬೇಕು ಎಂಬುದಾಗಿ ಬಂದಿದ್ದಾರೋ ಅವರ ಜೀವಿತದಲ್ಲಿ ಸ್ವಾಮಿ ನೀ ಕೊಡುವ ಬಹುಮಾನ ಗರ್ಭಫಲ ಅವರು ಹೊಂದಿಕೊಳ್ಳುವಂತೆ ಸಹಾಯ ಮಾಡಯ್ಯ. ಬಲಹೀನತೆ ಆತ್ಮಗಳೆಲ್ಲ ದೂರ ಮಾಡು ಕರ್ತನೆ. ನೀನು ಕೊಡುವ ದೇವರಾಗಿದ್ದಿ ಎಂಬುದಾಗಿ ಅವರ ನಂಬಿಕೆಯನ್ನ ಹೆಚ್ಚಿಸು ಸ್ವಾಮಿ. ಸ್ವಾಮಿ ಒಂದು ವೇಳೆ ಅವರು ನಂಬಿಕೆ ಇಲ್ಲದೆ ಇದ್ದಾರೇನೋ ಸ್ವಾಮಿ, ನೀನು ಹೇಳಿದ್ದೀಯ ನಿಮಗೆ ನಂಬಿಕೆ ಕಡಿಮೆ ಆದರೆ ದೇವರನ್ನ ಕೇಳಿಕೊಂಡಿರುವ ಶಿಷ್ಯರು ನಂಬಿಕೆಯನ್ನ ನೀನು ಹೆಚ್ಚಿಸಿದ್ದೀಯಪ್ಪ. ಅದೇ ರೀತಿಯಾಗಿ ಸ್ವಾಮಿ ಇವರ ನಂಬಿಕೆಯನ್ನು ಕೂಡ ಸ್ವಾಮಿ ನೀನು ಹೆಚ್ಚಿಸು. ಯಾರು ಅನಾರೋಗ್ಯದಿಂದ ಬಂದಿದ್ದಾರೋ, ಯಾರು ಒಂದು ಮಂಗಳ ಕಲ್ಯಾಣ ಕಾರ್ಯ ಆಗಬೇಕು ಮಕ್ಕಳ ಜೀವಿತದಲ್ಲಿ ಎಂಬುದಾಗಿ ಬಂದಿದ್ದಾರೋ ಅವರೆಲ್ಲ ಕಾರ್ಯಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಗನೆ ನಡೆಯಲಿ, ನೆರವೇರಲಿ, ಸಂಪೂರ್ಣವಾಗಿ ನಿನಗೆ ಮಹಿಮೆ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ. ಇವರೆಲ್ಲರನ್ನ ಆಶೀರ್ವಾದ ಮಾಡು, ಇವರ ಜೀವಿತಗಳನ್ನು ಸ್ವಾಮಿ ಬದಲಾಯಿಸಯ್ಯ ಕರ್ತನೆ. ಮನುಷ್ಯನ ಮಾರ್ಗದಲ್ಲಿ ಇವರು ನಡಿಬಾರದು ದೇವರೇ, ನಿನ್ನ ಮಾರ್ಗದಲ್ಲಿಯೇ ಇವರು ನಡೆಯುವಂತೆ ಸಹಾಯ ಒದಗಿಸಿಕೊಡು. ಎಲ್ಲ ಬಂಧನಗಳೆಲ್ಲ ಬಿಡುಗಡೆ ಮಾಡು. ಅದ್ಭುತವಾದ ಕಾರ್ಯ, ಅದ್ಭುತವಾದ ಸ್ವಸ್ಥತೆ, ಅದ್ಭುತವಾದ ಸಮಾಧಾನವನ್ನ ಇವರು ಹೊಂದಿಕೊಂಡು ಜೀವಿಸುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಚಿಕ್ಕ ಮಕ್ಕಳ ಮೊದಲುಗೊಂಡು ಎಲ್ಲರನ್ನ ನಷ್ಟಕ್ಕೆ ಒಪ್ಪಿಸಿಕೊಡುತ್ತಾ ಒಳ್ಳೆಯ ಆರೋಗ್ಯ, ಆನಂದ, ಸಂತೋಷ, ಸಮಾಧಾನ ಕೊಟ್ಟಿದ್ದಕ್ಕಾಗಿ ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಅದ್ಭುತ ಮಾಡಿದಕ್ಕಾಗಿ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಪ್ರಾರ್ಥಿಸಿ ಬಿಡುವುದು ದೇವ ಪರಮ ತಂದೆ. ಆಮೆನ್. 7 ಮೆಟ್ಟಿಲು